ನಮಸ್ತೆ ಫ್ರೆಂಡ್ಸ್, ನಿಮಗೆ ಗೊತ್ತಾಗಿದೆ ಡಿಸ್ಕ್ರಿಪ್ಟಿವ್ ವೊಕ್ಯಾಬ್ ಟೆಸ್ಟನ್ನು ನಾವು ಇವತ್ತಿಂದ ಮಾಡ್ತಾ ಇದ್ದೀವಿ. ಏನೂ ಇಲ್ಲ ನೋಡಿ, ನಿಮಗೆ ಪೇಯ್ಡ್ ಸ್ಟೂಡೆಂಟ್ದವರಿಗೆ ಒಂದು ಗ್ರೂಪ್ ಮಾಡಿರ್ತೀವಿ ನಾವು, ವಾಟ್ಸಪ್ ಗ್ರೂಪು ಅಥವಾ ನಿಮ್ಮ ವಾಟ್ಸಪ್ಗೆ ನಾನು ಒಂದು ಲಿಂಕ್ ಕಳಿಸಿರ್ತೀನಿ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಡೈರೆಕ್ಟ್ಲಿ ಆ ಟೆಸ್ಟ್ಗೆ ಬರ್ತೀರಾ. ಫಾರ್ ಎಕ್ಸಾಂಪಲ್ ನೀವೀಗ ಆ ಟೆಸ್ಟ್ಗೆ ಬರ್ತೀರ. ಇಲ್ಲಪ್ಪ ಅಂದರೆ ನೀವೇನು ಮಾಡಿ, ನೀವು ಪೇಯ್ಡ್ ಕ್ಲಾಸನ್ನು ತೊಗೊಂಡಿರ್ತೀರ. ನೀವು ಪೇಯ್ಡ್ ಕ್ಲಾಸನ್ನು ತೊಗೊಂಡಿರ್ತೀರ ಅಂದಮೇಲೆ ನಿಮಗಲ್ಲಿ ನೀವೇನು ಮೈ ಕೋರ್ಸ್ನಲ್ಲಿ ಓಪನ್ ಮಾಡ್ತೀರೋ, ಫಾರ್ ಎಕ್ಸಾಂಪಲ್ ಇಲ್ಲಿ ಮೈ ಕೋರ್ಸ್ನಲ್ಲಿ ಇಲ್ಲಿ ಓಪನ್ ಮಾಡಿದರೆ ಇಲ್ಲೇ ಟೆಸ್ಟಲ್ಲೂ ಅದು ಬಂದಿರುತ್ತೆ, ಡಿಸ್ಕ್ರಿಪ್ಟಿವ್ ವೊಕ್ಯಾಬ್ ಟೆಸ್ಟ್ ಅಂತ. ಇಲ್ಲಪ್ಪ ಅಂತಂದ್ರೆ ನೀವೇನು ಮಾಡೋದು, ಇಲ್ಲಿ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಾಣ್ತಾ ಇದೆ ಡಿಸ್ಕ್ರಿಪ್ಟಿವ್ ವೊಕ್ಯಾಬ್ ಟೆಸ್ಟ್ ಅಂತ, ರೆಡ್ ಕಲರ್ದು ಇಲ್ಲಿದೆ ನೋಡಿ. ಇಲ್ಲಿ ಕಾಣ್ತಾ ಇದೆ. ಇದನ್ನು ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಈ ಥರ ಓಪನ್ ಆಗುತ್ತೆ, ಒಂದು ಟೆಸ್ಟ್ದು ಫೋಲ್ಡ್ರು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದೇ ವೊಕ್ಯಾಬ್ಯುಲರಿ ಟೆಸ್ಟ್ ಇಲ್ಲಿ ಬಂದಿದೆ, ಇಲ್ಲಿ ಕಾಣ್ತಾ ಇದೆ ನಿಮಗೆ. ಎಸ್, ವೆರಿ ಗುಡ್. ಇನ್ನೇನು ಮಾಡಬೇಕಪ್ಪ ಅಂತಂದ್ರೆ ಇದ್ರ ಮೇಲೆ ಅಟೆಂಪ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಕ್ವಶನ್ ಇಲ್ಲಿರುತ್ತೆ. ಕ್ವಶನ್ ಅಂದರೆ ಏನು, ಈಗಾಗಲೇ ನಾನು ನಿಮಗೆ ಕೊಟ್ಟಿದ್ದೀನಿ ಅದು ವೊಕ್ಯಾಬನ್ನು. ಈಗ ಉದಾಹರಣೆಗೆ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಗೆ ಗೊತ್ತಾಗ್ತದೆ ನೋಡಿ. ಇಲ್ಲಿ ನೋಡಿ, ಅದು ವೊಕ್ಯಾಬುಲರಿ ಕ್ಲಿಕ್ ಆಗುತ್ತೆ. ಕ್ಲಿಕ್ ಆದಮೇಲೆ ಇಲ್ಲಿ ನೋಡಿ, ಇಲ್ಲೇನಿದೆಲ್ಲ ಈ ಒಂದು ವರ್ಡು, ಈ ವರ್ಡನ್ನು ನಿಮ್ಮ ಒಂದು 10 ವಾಕ್ಯದಲ್ಲಿ, ನಿಮ್ಮ ಸ್ವಂತ ವಾಕ್ಯದಲ್ಲಿ 10 ವಾಕ್ಯಗಳನ್ನು ಅಥವಾ ನಿಮ್ಮ ಸ್ವಂತ 10 ವಾಕ್ಯಗಳನ್ನು ಮಾಡಿ ಒಂದು ಪೇಪರ್ನಲ್ಲಿ ಬರೀರಿ. ಬರೆದು ಅದನ್ನು ಫೋಟೋ ಹೊಡೆದು ಅದನ್ನು PDF-ಗೆ ಕನ್ವರ್ಟ್ ಮಾಡಿ. ಕನ್ವರ್ಟ್ ಮಾಡಿದ ಮೇಲೆ ನೀವೇನು ಮಾಡಬೇಕು, ಇಲ್ಲಿ ಅಪ್ಲೋಡ್ ಸೆಕ್ಷನ್ ಅಂತ ಇದೆ ನೋಡಿ, ಎಲ್ಲಿದೆ, ಇಲ್ಲೇ ಕೆಳಗಡೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಸೆಲೆಕ್ಟ್ ಅಂತಂದು ನಿಮ್ಮ ಆ ಫೈಲಿಗೆ ಒಂದು ಹೆಸರು ಕೊಟ್ಟು ನೀವು ನೆನಪಿಟ್ಟುಕೊಂಡು ಅದೇ ಫೈಲನ್ನು ಚಾಯ್ಸ್ ಮಾಡಿ, ಚೂಸ್ ಮಾಡಿ ನನಗೆ ಸಬ್ಮಿಟ್ ಅಂದರೆ ನಾನು ಅದನ್ನು ಚೆಕ್ ಮಾಡಿ ಕೆಳಗಡೆ ಇಲ್ಲೇ ಆನ್ಸರ್ ಅಂತ ಬಂದಿರುತ್ತೆ. ಒಂದು 2 ದಿನದಲ್ಲಿ ಅಥವಾ 1 ದಿನದಲ್ಲಿ ನಿಮ್ಗೆ ಬರುತ್ತೆ. ನೆನಪಿಟ್ಟುಕೊಳ್ಳಿ, ಈ ಒಂದು ಅಪ್ಲೋಡ್ ಮಾಡಲಿಕ್ಕೆ ಟೈಮಿಂಗು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಮಾತ್ರ ಇರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಅರ್ಥ ಆಗಿದೆ ಯಾವ ರೀತಿಯಾಗಿ. ಓಕೆ, ಈ ಒಂದು ಟೆಸ್ಟನ್ನು ಯೂಸ್ ತೊಗೊಳ್ಳಿ. ನಿಮ್ಗೆ ಅನಿಸ್ಬೋದು ಸಿಂಪಲ್ ಟೆಸ್ಟ್ ಅಂತ, ಬಟ್ ಪ್ರತಿದಿನ ಒಂದು ವೊಕ್ಯಾಬ್ಯುಲರಿಯನ್ನು ನೀವು ಪರ್ಫೆಕ್ಟ್ ಮಾಡ್ಕೋತೀರಾ, ಒಂದನೇ ಉದ್ದೇಶ. ಎರಡನೇದು, ಆ ವೊಕ್ಯಾಬ್ಯುಲರಿ ಮೇಲೆ 10 ಸ್ವಂತ ವಾಕ್ಯಗಳು ಯಾವುದೇ ಇರಲಿ, ಸಿಂಪಲ್ ಇರಲಿ, ಕಂಪೌಂಡ್ ಇರಲಿ, ಕಾಂಪ್ಲೆಕ್ಸ್ ಇರಲಿ, ನೀವು ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.